ನೀವು ಊಟ ಮಾಡುವಾಗೆಲ್ಲ ಒಂದು ಎಚ್ಚರಿಕೆ ಇರಲಿ, ಇದು ಭಗವಂತನಿಗೆ ನಿವೇದಿತವಾದದ್ದು, ದೇವರ ಪ್ರಸಾದ. ಹೇಳ್ತಾರೆ, ಯಜ್ಞ ಶಿಷ್ಟಾಶಿನೋ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ. ಯಜ್ಞ ದೇವರಿಗೆ ಅರ್ಪಣೆ ಮಾಡಿ ಮಿಕ್ಕದ್ದು, ದೇವರಿಗೆ ತೋರಿಸಿದ್ದು ಯಾರು ಸ್ವೀಕಾರ ಮಾಡ್ತಾರೆ, ತುತ್ತು ತುತ್ತಿಗೆ ಜನ್ಮ ಜನ್ಮಗಳ ಪಾಪ ಪರಿಹಾರ ಆಗುತ್ತೆ. ಏನಿಲ್ಲ, ನೀವೇನು ಹೆಚ್ಚಿಂದ ಏನಿಲ್ಲ, ನೀವೇನು ಮಾಡ್ತೀರಿ ದೇವರಿಗೆ ತೋರಿಸ್ರಿ. ಸ್ವಾಮಿ ನಿಂಗೆ ನಿಂದು ನಿಂದು ದೇವರದೊಂದು ತೊಟ್ಟು ತೀರ್ಥ ಹಾಕಿ, ದೇವರದೊಂದು ತುಳಸಿ ಹಾಕಿ, ಭಗವಂತನ ಪ್ರಸಾದ ಅಂತ ಶ್ರದ್ಧೆಯಿಂದ ಸ್ವೀಕಾರ ಮಾಡಿ. ಕವಳೆ ಕವಳೆ ಗೋವಿಂದ ನಾಮ ಸಂಕೀರ್ತನ, ತುತ್ತು ತುತ್ತಿಗೆ ದೇವರ ಸ್ಮರಣೆ ಮಾಡಿ. ಒಂದು ತುತ್ತು ಒಳಗೋದಾಗ ಅದು ಔಷಧಿಯಾಗಿ ಪರಿಣಮಿಸುತ್ತೆ. ಅನೇಕ ರೋಗಗಳಿಗೆ ಅದು ಔಷಧಿ ಆಗುತ್ತೆ. ದೊಡ್ಡ ರೋಗ ಸಂಸಾರ ಅನ್ನುವ ರೋಗ, ಭವ ರೋಗಕ್ಕೆ ಔಷಧಿ ಆಗತ್ತಂತೆ ಆ ತುತ್ತು ಅನ್ನ. ಜೊತೆಗೆ ಜನ್ಮ ಜನ್ಮಾಂತರದ